ಸರ್ ಬಿಡದಿ ಟೌನ್ಶಿಪ್ ವಿಚಾರವಾಗಿ ದೇವೇಗೌಡರು ಪ್ರೆಸ್ ಮೀಟ್ ಮಾಡಿದ್ರು ಇದೊಂದು ಭೂಮಾಫಿಯಾ ಅಂತ. ಬಟ್ ಡಿ ಕೆ ಶಿವಕುಮಾರ್ ಅವರು ದೇವೇಗೌಡರು ಕುಟುಂಬದವರೇ ಭೂಮಾಫಿಯಾ ಮಾಡಿರೋದು, ಅವರೇ ಸುತ್ತಮುತ್ತ ಜಮೀನೆಲ್ಲ ಹೊಡೆದ್ರು, ಅವರು ರಿಯಲ್ ಎಸ್ಟೇಟ್ ಮಾಡ್ತಿರೋದು. ಚರ್ಚೆಗೆ ನಾನು ರೆಡಿ ಬೇಕಾದ್ರೆ ಕುಮಾರಸ್ವಾಮಿ ಅವರು ಬರಲಿ ಅಂತ. ಒಂದು ಕೆಲಸ ಮಾಡಲಿ, ನಾವು ಎಲ್ಲೆಲ್ಲಿ ಜಮೀನು ಹೊಂದಿದ್ದೀವಿ ತೆಗಿಸ್ಲಿ, ಸರ್ಕಾರ ಅವ್ರದ್ದೇ ಅಲ್ವಾ. ಈಗ ಕುಮಾರಣ್ಣ ಅವರು 85ನೇ ಇಸ್ವಿನಲ್ಲಿ ಸಿನಿಮಾ ಹಂಚಿಕೆದಾರರಾಗಿ ಬಂದಂಥ ದುಡ್ಡಲ್ಲಿ ಖರೀದಿ ಮಾಡಿದಂಥ ಕೇತ್ಗನಹಳ್ಳಿ ಜಮೀನಿಗೆ ಬಂದು ಮುತ್ಗೋಲು ಹಾಕ್ಕೊಂಡು SIT ರಚನೆ ಮಾಡಿ ಯಾವ ರೀತಿ ತನಿಖೆ ಮಾಡಿ ಎಲ್ಲನೂ ಮಾಡಿ ಆಗೋಗಿದೆ. SIT ಅಂತಕ್ಕಂಥದ್ದು ಇವತ್ತು ಒಂದು ರೀತಿ ಪಾಪ ಇಂಡಿಪೆಂಡೆಂಟ್ ಬಾಡಿಯಾಗಿ ಕೆಲಸ ಮಾಡಬೇಕು, ಬೇಕಾದವ್ರ ಮೇಲೆ ರಾಜಕೀಯ ದ್ವೇಷಕ್ಕೆ ಯಾವ ರೀತಿ ಮಾಡ್ಕೊಂಡು ಹೊರಡಲಿ, ಅದೆಲ್ಲ ಇರಲಿ ಒಂದು ಭಾಗ. ಆದರೆ ಒಂದು ಕುಮಾರಣ್ಣ ಅವರು ಭಾಳ ಸ್ಪಷ್ಟವಾಗಿ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ, ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಕುಮಾರಣ್ಣ ಅವರು 4 ಭಾಗದಲ್ಲಿ ಬೆಂಗಳೂರು ನಗರ ಭಾಳ ದೊಡ್ಡದಾಗಿ ಬೆಳೀತಾ ಇದೆ, ಉಪನಗರಗಳಾಗಿ ಪರಿವರ್ತನೆ ಆಗಬೇಕು. ಬೆಂಗಳೂರು ನಗರ ಬೆಳೀತಾ ಇರೋದ್ರಿಂದ ಜನರ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಎಲ್ಲ ಕಡೆನೂ ಕೂಡ ಈ ಥರ ಒಂದು ಇವತ್ತೇನು ಪಾಪ GBIT ಅಂತಾರೆ, ಇಂಟಿಗ್ರೇಟೆಡ್ ಟೌನ್ಶಿಪ್ ಅಲ್ವೇ, ಗ್ರೇಟರ್ ಬ್ಯಾಂಗ್ಳೂರ್ ಹೆಸರು ಬದಲಾವಣೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಕುಮಾರಣ್ಣನ ಆಲೋಚನೆ ಅವತ್ತೇ ಇತ್ತು. ಆದರೆ ರೈತರು ಬಂದು ಕುಮಾರಣ್ಣನ ಹತ್ರ ಕೃಷ್ಣ ಕಚೇರಿಗೆ ಇಲ್ಲ ಬೇಡ ಇದನ್ನು ಕೈ ಬಿಡಿ ಅಂತ ಇದ್ದಂಗೆ ಕುಮಾರಣ್ಣ ಅವರು ಅವ್ರಿಗೆ ಗೌರವ ಕೊಟ್ಟು ಆ ಸಂಧಾನ ಸಭೆಯನ್ನು ನಡೀತಾ ಅವತ್ತು ರೈತರ ಜೊತೆ ಗೌರವಿತವಾಗಿ ನಡ್ಕೊಂಡ್ರು. ಆದರೆ ಇವತ್ತೇನು ಮಾಡ್ತಾ ಇದ್ದಾರೆ, ಅಲ್ಲಿರ್ತಕ್ಕಂಥ ಸಣ್ಣ ರೈತರ ಗತಿ ಏನು, ಅಲ್ಲಿ ಯಾಕೆ ಭೂ ಮಾಫಿಯಾ ಅಂತ ಕುಮಾರಣ್ಣ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ರಿಯಲ್ ಎಸ್ಟೇಟು ದಂಧೆಕೋರರು, ಕಮಿಷನ್ ಏಜೆಂಟ್ಗಳು, ಇಲ್ಲಿ ಮುಂದೊಂದು ದಿನ ಅಕ್ವಿಸಿಷನ್ ಆಗೋಗುತ್ತೆ, 10 ರೂಪಾಯಿ ಕೊಟ್ಟಿದ್ದು 1000 ರೂಪಾಯಿ ಸಿಗುತ್ತೆ ಅಂತಕ್ಕಂಥದ್ದು ಒಳಗಡೆ ಈಗ ನಡೆಸ್ತಾ ಇದ್ದಾರಲ್ಲ ಬೆಂಗಳೂರು ಉಸ್ತುವಾರಿ ಮಂತ್ರಿಗಳು, ಅವರ ಪಟಾಳಂಗಳು ಯಾರ್ಯಾರ್ದೋ ಬೇನಾಮಿ ಹೆಸರುಗಳಲ್ಲಿ ಹಾಕೊಂಡು ಕೂತಿದ್ದಾರಲ್ಲ ಬೇಲಿ, ಇದು ಕುಮಾರಸ್ವಾಮಿ ಅವ್ರ ಕುಟುಂಬಕ್ಕೆ ಅನ್ವಯ ಆಗಲ್ಲ. ಆ ಥರ ಯಾವುದಾದ್ರೂ ಒಂದಿದ್ರೆ ತೋರಿಸ್ಲಿ, ತಲೆಬಾಗ್ಬಿಡ್ತೀವಿ ನಾವು. ಅಲ್ಲಿರ್ತಕ್ಕಂಥ ಹೇಳೋಣ ನೋಡಿಪ್ಪ, ಕುಮಾರಸ್ವಾಮಿ ಅವ್ರ ಕುಟುಂಬ ಇರೋದು ನಾನು ಒಬ್ಬನೇ, ನಿಖಿಲ್ ಕುಮಾರಸ್ವಾಮಿ. ಆಯಿತು, ಬರಲಿ, ಕೂತ್ಕೊಂಡು ಚರ್ಚೆ ಮಾಡಲಿ, ಅವ್ರದ್ದೇನಿದೆ ನಮ್ಮದೇನಿದೆ ಬಹಿರಂಗವಾಗಿ ಕೂತ್ಕೊಂಡು ಚರ್ಚೆ ಮಾಡೋಣ. ಅವ್ರು ಹೇಳ್ದಂಗೆ ಅವ್ರು ಏನು ಆಹ್ವಾನ ಕೊಟ್ಟಿದ್ದಾರೆ ಅದಕ್ಕೆ ದೇವೇಗೌಡರ ಕುಟುಂಬ ಸಿದ್ಧ ಇದೆ, ನಾವೇನು ಕಳ್ತಪ್ಸ್ಕೊಂಡು ಓಡೋಗೋದಿಲ್ಲ. ಬರಲಿ, ಕೂತು ಚರ್ಚೆ ಮಾಡುವ, ಅದಕ್ಕೇನು ಸಾರ್ವಜನಿಕವಾಗೇ ಚರ್ಚೆ ಮಾಡೋಣ ಕೂತ್ಕೊಂಡು, ಏನು ಯಾವುದೋ 4 ಗೋಡೆ ಮಧ್ಯೆ ಚರ್ಚೆ ಮಾಡ್ತಕ್ಕಂಥದ್ದೇನಿಲ್ಲ. ಸಿಗೋಣ. ಒಂದು ಇಲ್ಲಿ ಬೇಸರ ಆಗ್ತಕ್ಕಂಥದ್ದಿಷ್ಟೇ, ನಾವು ಕೆಂಚಗಾರನಹಳ್ಳಿ ಬೈರಮಂಗಲ ಈ ಭಾಗದಲ್ಲೆಲ್ಲ ಓಡಾಡ್ಕೊಂಡು ಬಂದಿರೋರೆ ಹುಡುಗರುಗಳು, ನಾವೆಲ್ಲ ನೋಡಿ ಬೆಳೆದಿರ್ತಕ್ಕಂಥವ್ರೆ. ಯಾಕೆಂದರೆ ನಮ್ಮ ಜಿಲ್ಲೆ, ನಮ್ಮನ್ನು ರಾಜಕೀಯವಾಗಿ ಬೆಳೆಸಿರ್ತಕ್ಕಂಥ ಜನ. ಅಲ್ಲಿ ಏನಾಗಿದೆ, ಈಗ ಎಕರೆಗಟ್ಟಲೆ ಇಟ್ಕೊಂಡಿರೋರಿಗೆ ಕಾಂಪನ್ಸೇಷನ್ ಸಿಗ್ತದೆ, 2 ಕೋಟಿ 2.25 ಕೋಟಿ ಅಂತ ಹೇಳಿದ್ದಾರೆ, ಅವರೇನೋ ತಗೊಂಡು ಹೊಟ್ಟೋಯ್ತಾರೆ. ಅಲ್ಲಿ ಹೈನುಗಾರಿಕೆ ಮಾಡ್ತಕ್ಕಂಥವ್ರು ಸಣ್ಣ ಪುಟ್ಟ ಹಸುನೋ ಕರಾನೋ ಮೇಕೆನೋ ಸಾಕೊಂಡು ಜೀವನ ಸಾಗಿಸ್ತಾ ಇರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ರೈತ ಕುಟುಂಬಗಳು ಗುಂಟೆ ಲೆಕ್ಕದಲ್ಲಿ ಇಟ್ಕೊಂಡು ಜಮೀನು ಜೀವನ ಮಾಡ್ತಾವ್ರೆ. ಅವರು ಗುಂಟೆ ಲೆಕ್ಕದಲ್ಲಿ ನೀವು ಏನೋ ಎಕರೆ ಲೆಕ್ಕದಲ್ಲಿ ನೀವು 2 ಕೋಟಿ ಕೊಟ್ಟರೆ ಎತ್ಕೊಂಡು ಇಲ್ಲೆಲ್ಲೋ ಬೆಂಗಳೂರಿಗೆ ಬರ್ಬೋದು. ಗುಂಟೆ ಲೆಕ್ಕದವ್ರು ಕೊಟ್ಟರೆ ದುಡ್ಡು ಎಲ್ಲಿಂದ ಬರ್ತಾರೆ ಅವರು? ಏನು ಇಲ್ಲಿ ವಾಚ್ಮ್ಯಾನ್ ಕೆಲಸ ಮಾಡಬೇಕಾ? ಇಲ್ಲಿ ಯಾವುದೋ ಹೋಟ್ಲಲ್ಲಿ ಈ ತಟ್ಟೆ ತೊಳಿಬೇಕಾ ರೈತರು ಬಂದು? ಏನೋ ಗೌರವಿತವಾಗಿ ಬದುಕ್ತಾವ್ರೆ ಹಳ್ಳಿಗಳಲ್ಲಿ, ಬಿಡ್ಬಿಡ್ಲಿ ಗೌರವವಾಗಿ ಬದುಕೋದಕ್ಕೆ. ಒಕ್ಲೆಪ್ಸೋದು ಬೇಡ ರೈತರನ್ನ. ಮಾಡಲಿ ಸರ್. ಕುಮಾರಣ್ಣ ಅವ್ರು ಯಾವತ್ತೂ ಕೂಡ ಹಿಂದೆ ಎದುರ್ಕೊಂಡು ಓಡೋಗ್ತಕ್ಕಂಥ ಜಯಮಾನ ನಮ್ದಲ್ಲ, ದೇವೇಗೌಡರ ಕುಟುಂಬದ. ಬರಲಿ, ಕೂತ್ಕೊಂಡು ಚರ್ಚೆ ಮಾಡೋಣ. ಅದೆಲ್ಲೆಲ್ಲಿ ಯಾರ್ಯಾರು ಜಮೀನು ಮಾಡವ್ರೆ, ಭೂಮಿ ಮಾಡವ್ರೆ, ಜಗತ್ತಿಗೆ ಜೈರಾಗಿ ಕೂತು ಚರ್ಚೆ ಮಾಡಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.